ನಾಲ್ಮೆಯ ವಿದ್ಯಾರ್ಥಿಗಳು, ಕಳೆದ ತರಗತಿಯಲ್ಲಿ ನಾವು ಪ್ರತ್ಯಕ್ಷಾನುಭವದ ಬಗ್ಗೆ ತಿಳ್ಕೊಂಡಿದ್ದೇವೆ. ಇಂದು ಕಾನ್ಸೆಪ್ಟ್ ಫಾರ್ಮೇಷನ್, ಅದನ್ನು ಕಾನ್ಸೆಪ್ಟ್ ಅನ್ನೋದನ್ನ ನಾವು ಭಾವರೂಪಣ ಅಂತ ಕರಿತೇವೆ. ಕನ್ನಡದಲ್ಲಿ ಅದಕ್ಕೆ ಪರ್ಯಾಯ ಪದಗಳಿಲ್ಲ. ಬಿಂಬ ಕಲ್ಪನೆ ಅಂತ ಕರಿತೇವೆ, ಭಾವಕಲ್ಪನೆ ಅಂತ ಕರಿತೇವೆ, ಪರಿಕಲ್ಪನೆ ಅಂತ ಕರಿತೇವೆ. ಕಾನ್ಸೆಪ್ಟ್ ಫಾರ್ಮೇಷನ್, ಭಾವರೂಪಣ ರಚನೆ ಅಂತ. ಹಾಗಂದ್ರೆ ಏನು ಅಂತ ಹೇಳಿ ನೀವು ತಿಳ್ಕೋಬೇಕು. ಭಾವ ರೂಪಣ ಅಂದ್ರೆ ಏನು, ಹಾಗೆಯೇ ಅದು ಹೇಗೆ ರಚನೆ ಆಗ್ತದೆ, ನಮ್ಮ ಮನದಲ್ಲಿ ಹೇಗೆ ಹುಟ್ಟುಕೊಳ್ತದೆ ಅನ್ನೋದನ್ನು ತಿಳ್ಕೊಳ್ಬೇಕು. ನೀವು ಸ್ಪಷ್ಟವಾಗಿ ತಿಳ್ಕೋಬೇಕು. ಬಿಂಬ ಕಲ್ಪನೆ ಅಂದ್ರೂ, ಭಾವಕಲ್ಪನೆ ಅಂತ ಹೇಳಿದ್ರು, ಪರಿಕಲ್ಪನೆ ಅಂತ ಹೇಳಿದ್ರು, ಅದಕ್ಕೆ ಒಂದೇ ಇಂಗ್ಲಿಷ್ ಪದ ಕಾನ್ಸೆಪ್ಟ್ ಅನ್ನೋದನ್ನು ಗಮನಿಸ್ತಾರೆ. ಪರಿಕಲ್ಪನೆಗಳು, ನಾನು ಈ ಘಟಕದ ಈ ವಿಷಯದ ಉಪನ್ಯಾಸದ ಉದ್ದಕ್ಕೂ ಪರಿಕಲ್ಪನೆ ಅಂತ ಪದ ಬಳಸ್ತೇನೆ. ನಿಮ್ಮ ಪ್ರಶ್ನೆ ಪತ್ರಿಕೆಯಲ್ಲಿ ಅದು ಭಾವರೂಪಣ ಅಂತ ಬರ್ಬೋದು, ಬಿಂಬಕಲ್ಪನೆ ಅಂತ ಬರ್ಬೋದು, ಭಾವಕಲ್ಪನೆ ಅಂತ ಬರ್ಬೋದು. ಆದರೆ ನೀವು ಇಂಗ್ಲಿಷನ್ನು, ನೀವು ಕನ್ನಡದ ಪದಗಳು ಏನಾದರೂ ಗೊಂದಲಕ್ಕೆ ನಿಮ್ಮನ್ನು ಈಡು ಮಾಡಿದರೆ ನೀವೇನು ಮಾಡಬೇಕು ಅಂತಂದರೆ, ಅದೇ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಇಂಗ್ಲಿಷ್ ಮೀಡಿಯಮಿನ ಪ್ರಶ್ನೆಯನ್ನು ಓದ್ಕೊಂಡ್ರೆ ಅಲ್ಲಿ ಒಂದೇ ಇಂಗ್ಲಿಷ್ ಪದ ಇರ್ತದೆ, ಅದು ಕಾನ್ಸೆಪ್ಟ್. ಮನುಷ್ಯ ಆಲೋಚನಾ ಜೀವಿ, ಚಿಂತನಾ ಜೀವಿ. ಹಾಗಾದ್ರೆ ಅವನು ಆಲೋಚನೆ ಮಾಡಬೇಕು ಅಂತ ಹೇಳಿದ್ರೆ, ಚಿಂತನೆ ಮಾಡಬೇಕು ಅಂತ ಹೇಳಿದ್ರೆ, ವಿಚಾರ ಮಾಡಬೇಕು ಅಂತ ಹೇಳಿದ್ರೆ ಅವನಿಗೆ ಪರಿಕಲ್ಪನೆಗಳು ಅಗತ್ಯ. ಪರಿಕಲ್ಪನೆಗಳು ಆಲೋಚನೆಯ ಮೂಲಭೂತ ಘಟಕ. ಆಲೋಚನೆಯ ಮೂಲಭೂತ ಘಟಕಗಳು. ನಾವು ಆಲೋಚನೆ ಮಾಡಬೇಕು ಅಂತಂದ್ರೆ ನಮಗೊಂದಷ್ಟು ಪರಿಕಲ್ಪನೆಗಳು ಬೇಕು. ಆ ಪರಿಕಲ್ಪನೆಗಳೇ ಆಲೋಚನೆಯ ಮೂಲಭೂತ ಘಟಕಗಳು ಅಂತ ಹೇಳಿ ಕರೀತಾರೆ. ನೀವೀಗಾಗಲೇ ತಿಳ್ಕೊಂಡಿದ್ದೀರಿ. ಮೊದಲು ಇಂದ್ರಿಯಗಳ ಸಂವೇದನೆಗಳು ಉಂಟಾಗ್ತವೆ. ಆ ಸಂವೇದನೆಗಳು ಮೆದುಳಿನಲ್ಲಿ ಸ್ವೀಕರಿಸಿ ಅರ್ಥೈಸಲ್ಪಡ್ತವೆ. ಅದನ್ನ ಪ್ರತ್ಯಕ್ಷಾನುಭವ ಅಥವಾ ಅರ್ಥಾನುಭವ ಅಂತ ಹೇಳಿ ಕರೀತೀವಿ. ಆ ಮೊದಲನೇ ಹೆಜ್ಜೆ, ನಮಗೆ ಜ್ಞಾನ ಉಂಟಾಗುವ ಮೊದಲನೇ ಹೆಜ್ಜೆ ಸಂವೇದನೆ. ಇದು ಒಂದನೇ ಹೆಜ್ಜೆ. ಎರಡನೇದು ಪ್ರತ್ಯಕ್ಷಾನುಭವ. ಪ್ರತ್ಯಕ್ಷಾನುಭವ ಅಂದ್ರೆ ಅದನ್ನ ಅರ್ಥಾನುಭವ ಅಂತ ಕರೀತೀವಿ. ಅರ್ಥಾನುಭವ ಅಂತಲೂ ಕರೀತೀವಿ. ಅದರ ಮುಂದುವರಿದ ಹಂತವೇ, ಮೂರನೇ ಹಂತವೇ ಬಿಂಬ ಕಲ್ಪನೆ ಅಥವಾ ಪರಿಕಲ್ಪನೆ. ನೋಡಿ, ಜ್ಞಾನ ನಮಗೆ ಉಂಟಾಗಿ ಆ ಜ್ಞಾನ ನಮ್ಮ ಆಲೋಚನೆಗೆ ಸಹಾಯಕ ಆಗಬೇಕು ಅಂತಂದ್ರೆ ಬರೀ ಸಂವೇದನೆ ಆದರೆ ಸಾಲದು, ಪ್ರತ್ಯಕ್ಷ ಅನುಭವ ಆದರೆ ಸಾಲದು. ಹಾಗೆಯೇ ಅದು ಪರಿಕಲ್ಪನೆಗಳಾಗಿ ರೂಪುಗೊಳ್ಳಬೇಕು ಅನ್ನುವಂಥದ್ದನ್ನು ಹೇಳ್ತೇವೆ. ಅಂದ್ರೆ ಏನು, ನಮಗಾಗುವ ಪ್ರತ್ಯಕ್ಷಾನುಭವಗಳನ್ನ ಅರ್ಥೈಸುವ ಅಥವಾ ಸಂಶ್ಲೇಷಿಸುವ, ಹಾಗೆಯೇ ವಿಶ್ಲೇಷಿಸುವ, ಹಾಗೆಯೇ ಸಾಮಾನ್ಯೀಕರಿಸುವ ಕ್ರಿಯೆಗಳಿಗೆ ಒಳಗಾಗಿ ನಮಗೆ ಪರಿಕಲ್ಪನೆಗಳು ಉಂಟಾಗ್ತವೆ. ಹಾಗಾಗಿ ನಾವು ಮಕ್ಕಳಿಗೆ ಜ್ಞಾನವನ್ನು ವಿಕಾಸಗೊಳಿಸಬೇಕು ಅಂತಂದ್ರೆ ಅವರಿಗೆ ಪರಿಕಲ್ಪನೆಗಳನ್ನು ಉಂಟು ಮಾಡಬೇಕು, ಪರಿಕಲ್ಪನೆಗಳನ್ನು ಬೆಳೆಸಬೇಕು, ಪರಿಕಲ್ಪನೆಗಳನ್ನು ವಿಕಾಸಗೊಳಿಸಬೇಕು ಅನ್ನೋದನ್ನು ನಾವು ಗಮನಿಸ್ತೇವೆ. ಹಾಗಾದ್ರೆ ನೀವು ಕಾನ್ಸೆಪ್ಟ್ ಅಥವಾ ಪರಿಕಲ್ಪನೆ ಅಂದ್ರೆ ಏನು ಅಂತ ಹೇಳೋದಾದ್ರೆ, ಬಹುತೇಕ ನಾನು ನಿಮಗೆ ಸರಳವಾಗಿ ಹೇಳೋದಾದ್ರೆ, ನಾಮಪದಗಳನ್ನು ಹೊರತುಪಡಿಸಿ ಗಮನಿಸಬೇಕು.
ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾಮಪದಗಳನ್ನು ಹೊರತುಪಡಿಸಿ ಉಳಿದೆಲ್ಲ ಪದಗಳು ಮತ್ತು ಶಬ್ದಗಳು ನಾಮ ಪದಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಶಬ್ದಗಳು ಪರಿಕಲ್ಪನೆಗಳೇ ಆಗಿವೆ. ಅದನ್ನೇ ನಿಮಗೆ ಅರ್ಥವಾಗುವ ಹಾಗೆ ಸೂತ್ರಬದ್ಧವಾಗಿ ವ್ಯಾಖ್ಯಾನದ ರೂಪದಲ್ಲಿ ಹೇಳೋದಾದ್ರೆ ವಸ್ತು, ವಿಷಯ, ವಸ್ತು, ವಿಷಯ ಮತ್ತು ಮೌಲ್ಯಗಳನ್ನು ಪ್ರತಿಪಾದಿಸುವ ಮತ್ತು ಮೌಲ್ಯಗಳನ್ನು ಪ್ರತಿಪಾದಿಸುವ ಅರ್ಥಪೂರ್ಣ ಮೀನಿಂಗ್ಫುಲ್ ಶಾಬ್ದಿಕ ಸಂಕೇತವೇ ಪರಿಕಲ್ಪನೆ. ಬಹಳ ಸ್ಪಷ್ಟವಾದಂತ ಹೇಳಿದ್ದೀನಿ, ಇದನ್ನ ನೆನಪಿಟ್ಕೊಡ್ಬೇಕು. ನಿಮಗೆ ಒಂದು ಅಂಕದ ಪ್ರಶ್ನೆ ಬರಬಹುದು, ಏನದು ಪರಿಕಲ್ಪನೆ ಎಂದರೇನು ಅಥವಾ ಪರಿಕಲ್ಪನೆಯನ್ನ ವ್ಯಾಖ್ಯಾನಿಸಿ ಅಂತ ಕೇಳಿದ್ರೆ ವಸ್ತು, ವಿಷಯ ಮತ್ತು ಮೌಲ್ಯಗಳನ್ನು ಪ್ರತಿಪಾದಿಸುವ ಅರ್ಥಪೂರ್ಣ ಶಾಬ್ದಿಕ ಸಂಕೇತವೇ ಪರಿಕಲ್ಪನೆ. ನಾವು ಒಂದು ಟೇಬಲ್, ಮೇಜು ಅನ್ನೋದನ್ನ ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಆ ಮೇಜನ್ನು ತೋರಿಸಿ, ಮೇಜಿನ ಚಿತ್ರವನ್ನು ತೋರಿಸಿ, ಮೇಜು ಅನ್ನುವುದನ್ನು ಕನ್ನಡದಲ್ಲಿ ಬರೆದು ಅದನ್ನು ಮಕ್ಕಳಿಗೆ ಧ್ವನಿಪೂರ್ಣವಾಗಿ ಹೇಳಿ ಆ ವಸ್ತು ಮತ್ತು ಶಬ್ದ ಅಥವಾ ಪದ, ವರ್ಡ್ ಅಂತ ಏನಿರುತ್ತೆ, ಅದರ ಮಧ್ಯೆ ಸಂಬಂಧವನ್ನು ಏರ್ಪಡಿಸಿದ್ರೆ ಆ ಮನಸ್ಸಿನಲ್ಲಿ, ಮಗುವಿನ ಮನಸ್ಸಿನಲ್ಲಿ ಉಳಿತದೆ. ಇನ್ನೊಮ್ಮೆ ಮೇಜು ಎನ್ನುವ ವಸ್ತು ಇಲ್ಲದೆ ಹೋದ್ರು ಮೇಜು ಎನ್ನುವ ಪದವನ್ನು ಅದು ಬಳಸುವ ಸಾಮರ್ಥ್ಯವನ್ನು ಮಗು ಗಳಿಸ್ಕೊಳ್ತದೆ. ಹಾಗಾಗಿ ನಾವು ಮಕ್ಕಳನ್ನ ಜ್ಞಾನಿಗಳನ್ನ ಆಗಿಸಬೇಕು ಅಂತ ಹೇಳಿದ್ರೆ ಅವರಲ್ಲಿ ಪರಿಕಲ್ಪನೆಗಳನ್ನು ಬೆಳೆಸಬೇಕು ಅನ್ನೋದು ನಾವು ಹೇಳ್ತೇವೆ. ಹಾಗೆಯೇ ಪರಿಕಲ್ಪನೆ ನಮಗೆ ಆಗಬೇಕು ಅಂತ ಹೇಳಿದ್ರೆ ಸಂವೇದನೆಗಳಿರಬೇಕು, ಪ್ರತ್ಯಕ್ಷಾನುಭವ ಇರಬೇಕು ಅನ್ನೋ ಮಾತನ್ನು ಹೇಳ್ತೇವೆ. ಅಂದ್ರೆ ಪ್ರತ್ಯಕ್ಷಾನುಭವ ಪಡೆದ ಜ್ಞಾನವನ್ನ ಪುನಃ ಮನಸ್ಸಿನಲ್ಲಿ ಇನ್ನೊಂದು ರೀತಿ ಹೇಳೋದಂದ್ರೆ, ಒಮ್ಮೆ ಪ್ರತ್ಯಕ್ಷಾನುಭವದಿಂದ ಪಡೆದ ಜ್ಞಾನವನ್ನ ಕೇಳಿಸ್ಕೊಳ್ಳಿ. ಒಮ್ಮೆ ಒಂದು ಮಗು ಮೊದಲನೇ ಬಾರಿಗೆ ನಾಯಿಯೊಂದನ್ನು ನೋಡ್ತದೆ. ಆ ನಾಯಿಯನ್ನು ನೋಡಿದಾಗ ನೀವೇನ್ ಹೇಳ್ತೀರಿ? ಮಗು ಕೇಳುತ್ತೆ ಅದು ಏನು ಅಂತ ಹೇಳಿ. ನೀವು ಹಿರಿಯರು ಏನ್ ಹೇಳ್ತೀರಿ ಮನೇಲಿ? ಅದು ನಾಯಿ ಅಂತ ಹೇಳ್ತೀರಿ. ಆ ಮಗು ನಾಯಿಯ ಚಿತ್ರವನ್ನು ನೋಡ್ತದೆ, ನಾಯಿಯನ್ನು ನೋಡ್ತದೆ, ನಾಯಿ ಅನ್ನುವ ಪದವನ್ನ ಕೇಳಿಸ್ಕೊಳ್ತದೆ. ಇನ್ನೊಂದು ಊರಿನಲ್ಲಿ ಇನ್ನೊಂದು ಮನೆಗೆ ಹೋದಾಗ ಆ ಪ್ರಾಣಿ ಇದ್ರೆ ಆ ಮಗುನೇ ಅಂತದೇ ಪ್ರಾಣಿ ಅಲ್ಲಿದ್ರೆ ಆ ಮಗು ಹೇಳ್ತದೆ ನಾಯಿ ಇದೆ ಅಂತ. ಹಾಗಾದ್ರೆ ಏನಾಯ್ತು? ಮಗುವಿನ ಮನಸ್ಸಿನಲ್ಲಿ ಪ್ರತ್ಯಕ್ಷಾನುಭವದ ನಂತರ, ಪೂರ್ವಾನುಭವದ ನಂತರ ಉಳಿದುಕೊಳ್ಳುವ ಅರ್ಥಪೂರ್ಣ ಶಾಬ್ದಿಕ ಚಿತ್ರಣವನ್ನೇ ನಾವೇನಂತ ಕರಿತೀವಿ? ಬಿಂಬ ಕಲ್ಪನೆ, ಭಾವಕಲ್ಪನೆ ಅಂತ ಹೇಳಿ ಕರೀತೇವೆ. ಅದರಿಂದ ಒಂದು ವಸ್ತು, ವಿಷಯ ಮತ್ತು ಮೌಲ್ಯಗಳು ಅವುಗಳ ಬೇರು ಹಾಜರಿಯಲ್ಲಿ ನಮ್ಮ ಮನಸ್ಸಿನಲ್ಲಿ ಮೂಡಿ ಬರುವ ಚಿತ್ರವನ್ನೇ ಅಥವಾ ಶಾಬ್ದಿಕ ಸಂಕೇತ, ಶಾಬ್ದಿಕ ಸಂಕೇತ, ಬಸ್ ಎನ್ನುವಂತ 2 ಅಕ್ಷರಗಳ ಪದ ಇದೆಯಲ್ಲ, ಆ ಒಮ್ಮೆ ಬಸ್ಸಿನ ಚಿತ್ರವನ್ನು ನೋಡಿ, ಬಸ್ಸನ್ನು ನೋಡಿ ಬಸ್ ಅಂತ ಹಿರಿಯರು ಹೇಳಿದ್ರೆ ಆ ಮಗು ಇನ್ನೊಮ್ಮೆ ಅಂತಹದೇ ವಾಹನವನ್ನು ನೋಡಿದ್ರೆ ಬಸ್ ಅಂತ ಹೇಳಿ ಹೇಳ್ತದೆ. ಹಾಗಾಗಿ ವಸ್ತು, ವಿಷಯ ಮತ್ತು ಮೌಲ್ಯಗಳು ಖಚಿತವಾಗಿ, ನಿರ್ದಿಷ್ಟವಾಗಿ, ಅರ್ಥಪೂರ್ಣವಾಗಿ ಪ್ರತಿಪಾದಿಸುವಂತಹ ಶಾಬ್ದಿಕ ಸಂಕೇತಗಳನ್ನೇ ನಾವು ಪರಿಕಲ್ಪನೆ ಅಂತ ಹೇಳಿ ಕರಿತೀವಿ. ಅದಕ್ಕೆ ನಾನು ಆಗ್ಲೇ ಹೇಳಿದ್ದು, ನಾಮಪದಗಳನ್ನು ಹೊರತುಪಡಿಸಿದ್ರೆ ನಿಮ್ಮ ಹೆಸರುಗಳಿದಾವಲ್ಲ,
ನಿಮ್ಮ ಊರುಗಳಿದಾವಲ್ಲ ಆ ನಾಮಪದಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ನಾವು ಬಳಸುವಂತಹ ಪದಗಳು ಸಹ ಪರಿಕಲ್ಪನೆಗಳು. ಈಗ ಒಂದು ಸೀಮೆ ಸುಣ್ಣ ಅನ್ನೋದು ಪರಿಕಲ್ಪನೆ, ಡಸ್ಟರ್ ಅನ್ನೋದೊಂದು ಪರಿಕಲ್ಪನೆ, ಚೇರ್ ಅನ್ನೋದೊಂದು ಪರಿಕಲ್ಪನೆ, ಅಮ್ಮ ಅನ್ನೋದೊಂದು ಪರಿಕಲ್ಪನೆ, ಅಪ್ಪ ಅನ್ನೋದೊಂದು ಪರಿಕಲ್ಪನೆ. ನಾವೆಲ್ಲರಿಗೂ ಅಮ್ಮ ಅನ್ನೋದಿಲ್ಲ, ಎಲ್ರಿಗೂ ಅಪ್ಪ ಅನ್ನೋದಿಲ್ಲ, ಅಲ್ಲಿರುವುದು ರಕ್ತ ಸಂಬಂಧವನ್ನು ಇಟ್ಕೊಂಡು ಮಾತನಾಡ್ತಾರೆ. ಹಾಗೆಯೇ ಸಹೋದರ ಸಹೋದರಿ ಅನ್ನೋದು ಒಂದು ಪರಿಕಲ್ಪನೆ. ಭಾಷಣಕಾರರು ಸಮಾರಂಭದ ವೇದಿಕೆಯಲ್ಲಿ ಮಾತನಾಡುವಾಗ ಇಲ್ಲಿ ನೆರೆದಿರುವ ಸಮಸ್ತ ಸಹೋದರ ಸಹೋದರಿಯರೇ ಅಂತ ಪದ ಬಳಸ್ತಾರೆ. ಹಾಗಾದ್ರೆ ಅಲ್ಲಿರುವಂಥವರು ಆ ಸಹೋದರ ಭಾವನೆಯಿಂದ ಅವರನ್ನು ನೋಡುವಂಥ ಕ್ರಿಯೆ ಅನ್ನುವಂಥದ್ದನ್ನು ಗಮನಿಸ್ತೇವೆ. ಹಾಗಾಗಿ ನಾವು ಈ ಪರಿಕಲ್ಪನೆಯನ್ನ ಸೂತ್ರಬದ್ಧವಾಗಿ ನಿಮ್ಮ ಗಮನಕ್ಕೆ ತರುವುದಾದ್ರೆ ಒಂದು ಸಂವೇದನೆ ಪ್ಲಸ್, ಬರೀ ಸಂವೇದನೆ ಉಂಟಾದ್ರೆ ಪರಿಕಲ್ಪನೆ ಉಂಟಾಗುವುದಿಲ್ಲ. ಅದು ಏನಾಗಬೇಕು? ಪ್ರತ್ಯಕ್ಷ ಅನುಭವ ಆಗಬೇಕು. ಪ್ರತ್ಯಕ್ಷ ಅನುಭವ ಇಸ್ ಈಕ್ವಲ್ ಟು ನೀವು ಗಮನಿಸಬೇಕು, ಸರಳ ಸಂವೇದನೆ ಅರ್ಥೈಸುವಿಕೆ, ಸಂವೇದನೆ ಅರ್ಥೈಸುವಿಕೆ ಆಧಾರ, ಸಂವೇದನೆ ಪ್ಲಸ್ ಅರ್ಥೈಸುವಿಕೆ ಇಸ್ ಈಕ್ವಲ್ ಟು ಏನಾಯ್ತು? ಪ್ರತ್ಯಕ್ಷ ಅನುಭವ ಅರ್ಥಾನುಭವ ಅಂತ ಕರೀತೀವಿ. ಪ್ರತ್ಯಕ್ಷ ಅನುಭವ ಪ್ಲಸ್ ಸಾಮಾನ್ಯೀಕರಣ ಇಸ್ ಈಕ್ವಲ್ ಟು ಪರಿಕಲ್ಪನೆ. ಇದೊಂದು ಸೂತ್ರ ನೆನಪಿಟ್ಕೊಂಡ್ರೆ ಸಾಕು. ಸಂವೇದನೆ ಪ್ಲಸ್ ಅರ್ಥೈಸುವಿಕೆ. ಸಂವೇದನೆ ಅರ್ಥ ಆದ್ರೆ ಅದು ಪ್ರತ್ಯಕ್ಷ ಅನುಭವ ಆಗುತ್ತೆ. ಆ ಪ್ರತ್ಯಕ್ಷ ಅನುಭವವು ಸಾಮಾನ್ಯೀಕರಣಗೊಂಡಾಗ ನಮ್ಮ ಮನೆಯಲ್ಲಿ ನಾಯಿಯನ್ನು ನೋಡ್ತದೆ ಮಗು, ಪಕ್ಕದ ಮನೆಯಲ್ಲಿ ನಾಯಿಯನ್ನು ನೋಡ್ತದೆ, ಬೀದಿಯಲ್ಲಿರುವ ನಾಯಿಯನ್ನು ನೋಡ್ತದೆ, ಹಾಗೆಯೇ ಬಂಧುಗಳ ಮನೆಗೆ ಹೋದಾಗ ನಾಯಿಯನ್ನು ನೋಡ್ತದೆ. ಅವೆಲ್ಲವನ್ನೂ ಸೇರಿಸಿ ಆ ಪ್ರತ್ಯಕ್ಷಾನುಭವವನ್ನು ಸೇರಿಸಿ ಸಾಮಾನ್ಯೀಕರಣ. ನಾಯಿ ಅಂದ್ರೆ ಅದರ ಕಿವಿ ಹೀಗಿರ್ತದೆ, ಕಣ್ಣು ಇಷ್ಟಿರ್ತದೆ, ಹೀಗಿರ್ತದೆ, 4 ಕಾಲುಗಳಿರ್ತದೆ, ಬಾಲ ಇರ್ತದೆ, ಬಾಲದ ಆಕಾರ ಬೇರೆ ಬೇರೆ ಇರ್ಬೋದು, ಬಣ್ಣ ಬೇರೆ ಇರ್ಬೋದು, ಆ ಎತ್ತರ ಬೇರೆ ಇರ್ಬೋದು. ಅವೆಲ್ಲವುಗಳಿರುವ ಅಂಗಾಂಶಗಳನ್ನು ಮತ್ತು ಅದರ ಧ್ವನಿಯನ್ನು, ಅದರ ಕೂಗುವಿಕೆಯನ್ನು, ಅದರ ಅಂಗಾಂಗಗಳ ರಚನೆಯನ್ನು ಸಾಮಾನ್ಯೀಕರಣಗೊಳಿಸಿಕೊಂಡು, ಜನರಲೈಸೇಷನ್ ಅಂತ ಕರೀತೀವಿ, ಸಾಮಾನ್ಯೀಕರಣಗೊಳಿಸಿಕೊಂಡಾಗ ಆ ಮಗುವಿಗೆ ಪರಿಕಲ್ಪನೆ ಉಂಟಾಗ್ತದೆ. ಹಾಗಾಗಿ ನಾವು ಮನೆ ಅನ್ನೋದು ಒಂದು ಪರಿಕಲ್ಪನೆ, ಶಾಲೆ ಅನ್ನೋದು ಒಂದು ಪರಿಕಲ್ಪನೆ. ಮನೆಯನ್ನ ಶಾಲೆ ಅನ್ನೋದಿಲ್ಲ ಮಗು. ಶಾಲೆಗೆ ಬಂದಾಗ ಇದು ಎಂಥದ್ದು, ಇದು ಏನು ಅಂತ ಕೇಳಿದ್ರೆ ಮನೆ ಅಂತ ಹೇಳೋದಿಲ್ಲ. ಯಾಕೆಂದ್ರೆ ಮನೆಯಲ್ಲಿ ಇರುವ ಕುಟುಂಬದ ಸದಸ್ಯರು, ಅಲ್ಲಿರುವ ವಸತಿ, ಊಟ, ಇವೆಲ್ಲವೂ ಅದು ಮನೆಗೆ ಸಂಬಂಧಿಸಿದ. ಆದರೆ ಶಾಲೆಗೆ ಬಂದಾಗ ಇಲ್ಲಿರುವ ಹೆಡ್ ಮಾಸ್ಟರು, ಟೀಚರ್ಸು, ಕ್ಲಾಸ್ ರೂಮು, ಪಾಠ, ಗೆಳೆಯರು, ಇದೆಲ್ಲ ಆ ಮಗುವಿಗೆ ಅರ್ಥ ಆಗ್ತದೆ. ಇದು ಶಾಲೆ, ಅದು ಮನೆ. ಮನೆಯ ಲಕ್ಷಣಗಳೇ ಬೇರೆ, ಶಾಲೆಯ ಲಕ್ಷಣಗಳೇ ಬೇರೆ. ಶಾಲೆ ಮನೆಯಲ್ಲ, ಮನೆ ಶಾಲೆಯಲ್ಲ. ನಾನೇ ಹೇಳಿ ವಿಶ್ಲೇಷಣೆ, ಮನೆಗಿಂತ ಭಿನ್ನವಾದ ಲಕ್ಷಣಗಳು ಶಾಲೆಯಲ್ಲಿ ಇವೆ. ಶಾಲೆಯಲ್ಲಿ ಅಪ್ಪ ಇಲ್ಲ, ಶಾಲೆಯಲ್ಲಿ ಅಮ್ಮ ಇಲ್ಲ, ಶಾಲೆಯಲ್ಲಿ ಅಕ್ಕ ಇಲ್ಲ, ಅಜ್ಜ ಇಲ್ಲ. ಹಾಗೆ ಮನೆಯಲ್ಲಿ ಹೆಡ್ ಮಾಸ್ಟರ್ ಇಲ್ಲ, ಮೇಸ್ಟರ್ ಇಲ್ಲ, ನೀವು ಗಮನಿಸ್ಬೋದು. ಹಾಗೆಯೇ ಸಹಪಾಠಿಗಳಿಲ್ಲ. ಹಾಗಾಗಿ ಅಲ್ಲಿ ಅರ್ಥೈಸಿಕೊಳ್ಳುವ, ಸಂಶ್ಲೇಷಿಸುವ, ವಿಶ್ಲೇಷಿಸುವ, ಸಾಮಾನ್ಯೀಕರಣಗೊಳಿಸುವ, ಸಂವೇದನೆ, ಅರ್ಥೈಸುವಿಕೆ, ಪ್ರತ್ಯಕ್ಷ ಅನುಭವ ಪ್ಲಸ್ ಸಾಮಾನ್ಯೀಕರಣ ಇಸ್ ಈಕ್ವಲ್ ಟು ಪರಿಕಲ್ಪನೆ ಅಂತ ಹೇಳಿ ಹೇಳ್ತೀವಿ. ಇದಿಷ್ಟು ಪರಿಕಲ್ಪನೆಯ ಪರಿಕಲ್ಪನೆ. ಅದನ್ನ ವ್ಯಾಖ್ಯಾನಗಳನ್ನು ನೋಡೋಣ. ನಮಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಕೆಲವು ತಜ್ಞರು ನೀಡುವಂತಹ ಸೂತ್ರಬದ್ಧ ಹೇಳಿಕೆಗಳನ್ನ ನಾವು ಗಮನಿಸೋಣ. ಸೂತ್ರಬದ್ಧ ಹೇಳಿಕೆಗಳು ಅಂತ ಹೇಳ್ತೀವಿ. ಮೊದಲನೇದಾಗಿ ಜೇಮ್ಸ್ ರಾಸ್ ವ್ಯಾಖ್ಯೆಗಳು. ಜೇಮ್ಸ್ ರಾಸ್ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ನಮ್ಮ ವಾಸ್ತವಿಕ
ಕಾಲ್ಪನಿಕ ಯೋಚನೆಯ ವಿಷಯಗಳನ್ನು ಅರ್ಥೈಸಲು ಅರ್ಹತೆಯನ್ನು ಒದಗಿಸುವ ಮಾದರಿ ಯೋಚನೆ ಮತ್ತು ಮಾನಸಿಕ ಭಾವನೆಗಳೇ ಭಾವರೂಪಣ ಅಂತೇಳಿ ಹೇಳ್ತಾ ಇದ್ದಾರೆ. ಗಮನಿಸಿ, ನಮ್ಮ ವಾಸ್ತವಿಕ ಅಥವಾ ಕಾಲ್ಪನಿಕ ಯೋಚನೆಯ ವಿಷಯಗಳನ್ನು ಅರ್ಥೈಸಲು ಅರ್ಹತೆಯನ್ನು ಒದಗಿಸುವ ಮಾದರಿ ಯೋಚನೆ ಹಾಗೂ ಮಾನಸಿಕ ಭಾವನೆಗಳೇ ಭಾವರೂಪಣೆ ಅನ್ನೋದನ್ನು ಹೇಳ್ತೀವಿ. ಎರಡನೇದು ಮೋರ್ಗಾನ್ ಅವರು ಹೇಳ್ತಾರೆ. ಮೋರ್ಗಾನ್ ಅವರ ಪ್ರಕಾರ ಅನೇಕ ವಸ್ತುಗಳು ಅಥವಾ ಘಟನೆಗಳನ್ನು ಹೊಂದಿರುವ ಅನೇಕ ವಸ್ತುಗಳು ಅಥವಾ ಘಟನೆಗಳನ್ನು ಹೊಂದಿರುವ ಸಾಮಾನ್ಯ ಗುಣಲಕ್ಷಣಗಳನ್ನು ಪ್ರತಿನಿಧಿಸುವ ಈ ಅಂಶ ಗಮನಿಸಬೇಕು. ಸಾಮಾನ್ಯ ಗುಣಲಕ್ಷಣ. ನಾನು ನಾಯಿ ಅಂತ ಹೇಳಿದ್ದಲ್ಲ, ಅದರ 4 ಕಾಲುಗಳಿರ್ತದೆ, 1 ಬಾಲ ಇರ್ತದೆ, 2 ಕಿವಿ ಇರ್ತದೆ, 2 ಕಣ್ಣಿರ್ತದೆ, ಬಾಯಿ ಇರ್ತದೆ, ಬಾಯೊಳಗೆ ನಾಲಿಗೆ ಇರ್ತದೆ, ಬಾಯೊಳಗೆ ಹಲ್ಲುಗಳಿರ್ತವೆ, ಹಾಗೆಯೇ ಅದರ ಧ್ವನಿ, ಇವೆಲ್ಲವೂ ಸಾಮಾನ್ಯ ಲಕ್ಷಣಗಳು. ಅದಕ್ಕೊಂದು ಬಣ್ಣ ಇರ್ತದೆ, ಆದರೆ ಬಣ್ಣದಲ್ಲಿ ವೈವಿಧ್ಯತೆ ಇರ್ತದೆ, ಎತ್ತರದಲ್ಲಿ ವೈವಿಧ್ಯತೆ ಇರ್ತದೆ, ಗಮನಿಸಬೇಕು, ಗಾತ್ರದಲ್ಲಿ ವೈವಿಧ್ಯತೆ ಇರ್ತದೆ. ಈ ವೈವಿಧ್ಯತೆಯ ಒಳಗಡೆಯೂ ಸಾಮಾನ್ಯ ಗುಣಲಕ್ಷಣಗಳನ್ನು ಹೊಂದಿರುವ ಜನರು, ಸಾಮಾನ್ಯ ಗುಣಲಕ್ಷಣಗಳನ್ನು ಹೊಂದಿರುವ ಜನರು, ಘಟನೆಗಳು ಅಥವಾ ವಸ್ತುಗಳನ್ನು ಒಗ್ಗೂಡಿಸುವಿಕೆಯೇ ಪರಿಕಲ್ಪನೆ. ನಾನು ಹೇಳಿದೆ, ನಮ್ಮ ಮನೆಯಲ್ಲಿರುವ ನಾಯಿಗೆ 4 ಕಾಲುಗಳಿವೆ, 1 ಬಾಲ ಇದೆ, 2 ಕಿವಿ ಇದೆ, 2 ಕಣ್ಣಿದೆ, ಬಾಯಿ ಇದೆ, ಅದರೊಳಗಡೆ ನಾಲಿಗೆ ಇದೆ, ಹಲ್ಲಿದೆ. ಹಾಗೆಯೇ ಅದು ಕೂಗುವ ಧ್ವನಿ ಒಂದು ರೀತಿಯಲ್ಲಿ ಇರ್ತದೆ, ನಿರ್ದಿಷ್ಟವಾದ ರೀತಿಯಲ್ಲಿ ಇರ್ತದೆ. ನಾಯಿಯ ಬೊಗಳುವಿಕೆ, ನಾಯಿಯ ಶಬ್ದ, ಅದನ್ನೇ ನಾವು ಬೇರೆಯವ್ರ ಮನೆಯನ್ನು ಮನೆಯ ನಾಯಿಯನ್ನು ನೋಡಿದಾಗ, ಬೀದಿಯ ನಾಯಿಯನ್ನು ನೋಡಿದಾಗ, ಬೇರೆ ಊರಿನಲ್ಲಿ ನಾಯಿಯನ್ನು ನೋಡಿದಾಗ ನಮ್ಮ ಮನೆಯಲ್ಲಿರುವ ನಾಯಿಗಿರುವ ಲಕ್ಷಣಗಳೇ ಈ ಎಲ್ಲ ನಾಯಿಗಳಲ್ಲೂ ಸಾಮಾನ್ಯವಾಗಿರುವುದರಿಂದ ಅವುಗಳನ್ನು ನಾವು ಸಾಮಾನ್ಯ ಗುಣಲಕ್ಷಣಗಳು ಅಂತ ಕರೀತೇವೆ. ಸಾಮಾನ್ಯ ಗುಣಲಕ್ಷಣಗಳನ್ನು ಹೊಂದಿರುವಂತಹ ಜನರು, ವಸ್ತು, ವಿಷಯ, ಮೌಲ್ಯಗಳನ್ನು ಒಗ್ಗೂಡಿಸುವಿಕೆಯನ್ನೇ ನಾವೆಂತ ಕರಿತೀವಿ? ಪರಿಕಲ್ಪನೆ ಅಂತ ಹೇಳಿ ಕರಿತೇವೆ ಅನ್ನೋದನ್ನು ಗಮನಿಸಬೇಕು. ಹಾಗೆಯೇ ಫೆಲ್ಟ್ಮನ್, ಇದು ಫೆಲ್ಟ್ಮನ್ ಅವರ ಹೇಳಿಕೆ. ಆದರೆ ಈಗ ನಾವು ಮೊರ್ಗಾನ್ ಅವರ ಹೇಳಿಕೆಯನ್ನು ಗಮನಕ್ಕೆ ತರ್ತೇನೆ. ಅನೇಕ ವಸ್ತುಗಳು ಅಥವಾ ಘಟನೆಗಳನ್ನು ಹೊಂದಿರುವ ಸಾಮಾನ್ಯ ಗುಣಲಕ್ಷಣಗಳನ್ನು ಪ್ರತಿನಿಧಿಸುವ ಸಾಂಕೇತಿಕ ರಚನೆಯೇ ಪರಿಕಲ್ಪನೆ. ಸಾಂಕೇತಿಕ ರಚನೆ ಅದನ್ನೇ ನಾನು ಆಗಲೇ ಹೇಳಿದ್ದು, ಶಾಬ್ದಿಕ ಸಂಕೇತ, ಪದಗಳ ಸಂಕೇತ. ನಾವು ಪರಿಕಲ್ಪನೆಗಳನ್ನ ಪದಗಳಲ್ಲಿ ಹೇಳ್ತೇವೆ. ಇದು ಸೀಮೆ ಸುಣ್ಣ, ಹಾಗೇನೆ ಇದು ಡಸ್ಟರ್, ಹಾಗೇನೆ ಇದು ಬ್ಲಾಕ್ ಬೋರ್ಡ್ ಅನ್ನೋ ಪದಗಳನ್ನು ನಾವು ಬಳಸ್ತೀವಲ್ಲ, ಅದನ್ನು ನಾವು ಶಾಬ್ದಿಕ ಸಂಕೇತ ಅಂತ ಹೇಳಿ ಕರೀತೇವೆ. ಹಾಗಾದ್ರೆ ನಮಗೆ ಮಕ್ಕಳಿಗೆ ನಾವು ಅರ್ಥ ಮಾಡಿಸೋದಕ್ಕಿಂತ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದ್ರೆ, ಮಕ್ಕಳಿಗೆ ಯಾವುದೇ ವಿಷಯದ ಜ್ಞಾನದ ಪರಿಕಲ್ಪನೆಗಳನ್ನು ಮೂಡಿಸಬೇಕು ಅಂತ ಹೇಳಿದ್ರೆ ಮೊದಲು ಸಂವೇದನೆಗಳನ್ನು ಒದಗಿಸಬೇಕು, ಪ್ರತ್ಯಕ್ಷಾನುಭವಗಳನ್ನು ಒದಗಿಸಬೇಕು. ಪ್ರತ್ಯಕ್ಷಾನುಭವದ ಫಲವಾಗಿ ನಮ್ಮ ಮನಸ್ಸಿನಲ್ಲಿ ಮೂಡುವ ವಸ್ತು, ವಿಷಯ, ವಸ್ತುಗಳ ಅಮೂರ್ತ ಚಿತ್ರಣವೇ ಪರಿಕಲ್ಪನೆ. ನಮ್ಮ ಮನಸ್ಸಿನಲ್ಲಿ ಅದರಲ್ಲಿ ಸ್ಪಷ್ಟವಾದ ಆಕಾರ ಮೂಡಿಬಿಡ್ತದೆ. ಆನೆ ನೋಡಿದರೆ, ಆನೆ ಚಿತ್ರವನ್ನು ನೋಡಿದರೆ ಅದರ ದಪ್ಪವಾದ ಕಾಲುಗಳು, ದೊಡ್ಡದಾದ ಶರೀರ, ಸಣ್ಣದಾದ ಕಣ್ಣು, ಮರದಗಲ ಕಿವಿಗಳು, ಗಂಭೀರ ನಡಿಗೆ, ಬಾಲ, ಬಣ್ಣ, ಇದೆಲ್ಲವನ್ನು ಗಮನಿಸಿದ ಮಗು ಅಂತಹದೇ ಪ್ರಾಣಿಯನ್ನು ಇನ್ನೊಂದು ಕಡೆ ನೋಡಿದರೆ ಆನೆ ಎಂದು ಗುರುತಿಸುತ್ತದೆ. ಆನೆ ಅನ್ನುವಂತಹ ಪರಿಕಲ್ಪನೆ ಆ ಮಗುವಿಗೆ ಉಂಟಾಗ್ತದೆ. ಹಾಗಾಗಿ ಪಂಚೇಂದ್ರಿಯಗಳ
ಪ್ರತ್ಯಕ್ಷವಾಗಿ ಪಡೆದ ವಿಷಯ. ನಾನಾಗಲೇ ಹೇಳಿದೆ, ಸಂವೇದನೆಯ ನಂತರದ ಹಂತವೇ ಪ್ರತ್ಯಕ್ಷ ಅನುಭವ. ಅದಕ್ಕೆ ಪ್ರತ್ಯಕ್ಷವಾಗಿ ಪಡೆದ ವಿಷಯ, ವಸ್ತು ಮತ್ತು ಚಿತ್ರಣಗಳನ್ನು ಬೇಕೆಂದಾಗ ಸ್ಮೃತಿ ಪಟಲದ ಅಂದರೆ ನೆನಪಿನ ಪಟಲದ ಮೇಲೆ ತಂದುಕೊಳ್ಳುವ ಕ್ರಿಯೆಯೇ ಭಾವರೂಪಣ ಅಂತ ಹೇಳಿಕೆ. ಹಾಗಾದ್ರೆ ನಾವೇನು ಅಂತಂದ್ರೆ, ಮಕ್ಕಳಿಗೆ ಮಾದರಿಗಳನ್ನು ಒದಗಿಸಬೇಕು, ಚಿತ್ರಗಳನ್ನು ಒದಗಿಸಬೇಕು, ಜೀವಂತ ನಿದರ್ಶನಗಳನ್ನು ಒದಗಿಸಬೇಕು. ಹಾಗಾಗಿ ಬರೀ ಬಾಯಿ ಮಾತಿನ ಮೂಲಕ ಹೇಳಬಾರ್ದು. ಅದಕ್ಕೆ ಕನ್ನಡದಲ್ಲಿ ಹೇಳ್ತೇವೆ, ನೋಡಿ ಕಲಿ, ಮಾಡಿ ತಿಳಿ. ಆನೆಯನ್ನು ನೋಡಿದ್ರೆ ನೀವು ಆನೆಯ ಚಿತ್ರವನ್ನ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ. ನಾಯಿಯನ್ನು ನೋಡಿದ್ರೆ ಮಗುವಿಗೆ ನಾಯಿಯ ಅಂಗಾಂಗಗಳನ್ನ ಕೇಳಿದ್ರೆ ಮಗುನೇ ಹೇಳುತ್ತೆ. ನಾಯಿ ಧ್ವನಿ ಹೇಗಿರುತ್ತೆ ಅಂತ ಕೇಳಿದ್ರೆ ಮಗು ಇಮಿಟೇಟ್ ಮಾಡಿ, ಅನುಕರಣೆ ಮಾಡಿ ಹೇಳ್ತದೆ. ಆನೆಯ ಘೀಳಿಡುವಿಕೆ ಹೇಗೆ ಅಂತ ಹೇಳಿದ್ರೆ ಮಗು ಹೇಳ್ತದೆ. ಹೀಗೆ ವಸ್ತು, ವ್ಯಕ್ತಿ, ವಿಷಯ, ಮೌಲ್ಯಗಳನ್ನ ಮಗುವಿನ ಮನಸ್ಸಿನ ಚಿತ್ರಪಟದಲ್ಲಿ, ಸ್ಮೃತಿ ಪಟಲದಲ್ಲಿ, ನೆನಪಿನಲ್ಲಿ ಅಚ್ಚೊತ್ತುವಂತೆ ಮಾಡುವಂತಹದ್ದನ್ನೇ ನಾವು ಪರಿಕಲ್ಪನೆ ಅಂತ ಕರಿತೇವೆ. ಆ ಪರಿಕಲ್ಪನೆಗಳು ಶಾಬ್ದಿಕವಾಗಿರ್ತವೆ, ಆ ಶಬ್ದಗಳು ಆ ಪರಿಕಲ್ಪನೆಯ ಸಂಕೇತಗಳಾಗಿರ್ತವೆ. ಹಾಗಾಗಿ ವಸ್ತು, ವಿಷಯ, ಮೌಲ್ಯಗಳ ಸಾಮಾನ್ಯೀಕರಣಗೊಂಡ ಶಾಬ್ದಿಕ ಸಂಕೇತಗಳೇ ಪರಿಕಲ್ಪನೆಗಳು, ಬಿಂಬಕಲ್ಪನೆಗಳು ಅಂತ ಕರೀತಾರೆ. ಇದಿಷ್ಟು ಪರಿಕಲ್ಪನೆಯ ಅರ್ಥ. ಹಾಗಾದ್ರೆ ನೆಕ್ಸ್ಟ್ ನೋಡೋಣ, ಪರಿಕಲ್ಪನೆಯ ರಚನೆ. ಅವು ಹೇಗೆ ರಚಿಸಲ್ಪಡ್ತವೆ, ನಮ್ಮ ಮನಸ್ಸಿನಲ್ಲಿ ಹೇಗೆ ಹುಟ್ಟಿಕೊಳ್ತವೆ, ಹೇಗೆ ನಿರ್ಮಾಣ ಆಗ್ತವೆ. ಕಾನ್ಸೆಪ್ಟ್ ಫಾರ್ಮೇಷನ್ ಹೇಗೆ ರಚಿಸಲ್ಪಡುತ್ತವೆ, ರಚನೆ, ನಿರ್ಮಾಣ, ಹುಟ್ಟಿಕೊಳ್ಳುವಿಕೆ ಹೇಗೆ ಉಂಟಾಗ್ತದೆ ಅನ್ನೋದನ್ನು ನಾವು ಪರಿಕಲ್ಪನೆಯ ರಚನೆಯ ಪ್ರಕ್ರಿಯೆಯು 4 ಹಂತಗಳನ್ನು ಒಳಗೊಂಡಿದೆ. ಪರಿಕಲ್ಪನೆಗಳು ಮಕ್ಕಳಲ್ಲಿ ಹೇಗೆ ರಚನೆಯಾಗುತ್ತವೆ ಅಂತ ಹೇಳಿ ನಾವು ತಿಳ್ಕೊಂಡ್ರೆ, ಅದಕ್ಕನುಗುಣವಾಗಿ ನಮ್ಮ ಬೋಧನೆಯನ್ನು ಮಾಡಿದರೆ ನಿಜವಾಗಲೂ ವಿದ್ಯಾರ್ಥಿಗಳು ಸ್ಪಷ್ಟವಾದ ಸರಿಯಾದ ತಿಳುವಳಿಕೆಯನ್ನು ಹೊಂದುತ್ತಾರೆ. ತಪ್ಪು ತಿಳುವಳಿಕೆಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಲಿಸುವವರು ಬರೀ ವಿಷಯಗಳನ್ನು ವಿದ್ಯಾರ್ಥಿಗಳ ಕಿವಿಯ ಮೇಲೆ ಹಾಕಿದರೆ ಸಾಲದು, ಅವರ ಮನಸ್ಸಿನಲ್ಲಿ ಆ ಚಿತ್ರಣಗಳು ಮೂಡುವಂತೆ ಮಾಡಬೇಕು. ಅದಕ್ಕೆ 4 ಹಂತಗಳನ್ನು ಹೇಳ್ತಾರೆ. ಹಾಗಾದರೆ ಭಾವರೂಪಣ ರಚನೆ, ಪರಿಕಲ್ಪನೆಯ ರಚನೆಯ ಹಂತಗಳನ್ನು ನಾವು ಹೇಳೋದಂದ್ರೆ ಅದನ್ನು ನಾವು ಸಂಕಲನಗಳು ಹೇಳ್ತೇವೆ. ಮೊದಲನೇದಾಗಿ ಅನುಭವ. ಮಗುವಿಗೆ ಒಂದು ಅನುಭವವನ್ನು ಒದಗಿಸಬೇಕು. ಅನುಭವ ಏನು? ನಾಯಿ ಬಗ್ಗೆ ನೀವು ಹೇಳಬೇಕು ಅಂತಂದ್ರೆ ನಾಯಿಯನ್ನು ತೋರಿಸ್ಬೇಕು. ಅದು ಸಾಧ್ಯ ಆಗಲ್ಲ ಅಂತ ಹೇಳಿದ್ರೆ ನಾವು ನಾಯಿಯ ಚಿತ್ರವನ್ನು ಅದನ್ನು ತೋರಿಸ್ಬೇಕು. ಆ ಚಿತ್ರವನ್ನು ನಾನು ಮತ್ತೆ ವಿವರಿಸಬೇಕು. ಅದರ ಕಾಲು ಎಷ್ಟು, ಬಾಲ ಎಷ್ಟು, ಕಣ್ಣು ಎಷ್ಟು, ಕಿವಿ ಎಷ್ಟು, ಬಾಯಿ ಎಷ್ಟು, ಅದರ ಆಹಾರ ಪದ್ಧತಿ ಎಷ್ಟು, ಅದರ ಧ್ವನಿ ಹೇಗಿರ್ತದೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಬೇಕು. ಆಗ ಆ ನಾಯಿಯ ಚಿತ್ರ ಆ ಮಗುವಿಗೆ ಅರ್ಥಪೂರ್ಣ ಆಗ್ತದೆ. ಹಾಗಾಗಿ ಅನುಭವವನ್ನು ಒದಗಿಸಬೇಕು. ಹಾಗಾದ ತಕ್ಷಣ ನಾವೆಲ್ಲವನ್ನೂ ನಾವು ಅನುಭವ ಒದಗಿಸಕ್ಕಾಗಲ್ಲ. ನಾವು ಹುಲಿಯ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಹುಲಿಯ ಪರಿಕಲ್ಪನೆಯನ್ನು ಮಕ್ಕಳಿಗೆ ಮೂಡಿಸ್ಬೇಕು ಅಂತ ಹೇಳಿದ್ರೆ ತರಗತಿಯ ಒಳಗೆ ಹುಲಿ ತರಕ್ಕಾಗಲ್ಲ, ತರಗತಿಯ ಒಳಗೆ ಆನೆ ತರಕ್ಕಾಗಲ್ಲ. ಅದನ್ನೇ ನಾವು ಪ್ರಾಣಿ ಸಂಗ್ರಹಾಲಯಕ್ಕೆ ಹೋದಾಗ ತೋರಿಸಿ ಹೇಳಬೇಕು. ಹೀಗೆ ಹುಲಿ, ಸಿಂಹ, ಆನೆಗಳನ್ನು ನಾವು ತರಗತಿಯ ಒಳಗಡೆ ಕರ್ಕೊಂಡ್ಬರ್ಲಿಕ್ಕೆ ಆಗಲ್ಲ ಅನ್ನೋದನ್ನು ಗಮನಿಸಬೇಕು. ಹಾಗಾಗಿ ಅನುಭವವನ್ನು ಒದಗಿಸಬೇಕು. ಅನುಭವ, ಅದ ನಂತರ ಸಾರಾಂಶೀಕರಣ. ಹಾಗೆಯೇ ಮೂರನೆಯದು ಸಾಮಾನ್ಯೀಕರಣ. ನಾಲ್ಕನೆಯದು ವಿಶ್ಲೇಷಣೆ. ಅನುಭವ, ಸಾರಾಂಶೀಕರಣ, ಒಂದನೇದು ಅನುಭವ, ಎರಡನೇದು ಸಾರಾಂಶೀಕರಣ, ಮೂರನೇದು ಸಾಮಾನ್ಯೀಕರಣ, ನಾಲ್ಕನೇದು ವಿಶ್ಲೇಷಣೆ. ಅದನ್ನೇ ನಾವು ಅನುಕ್ರಮವಾಗಿ ತಿಳ್ಕೊಳ್ಳೋದಾದ್ರೆ ಪರಿಕಲ್ಪನೆ
ಅಂಶಗಳನ್ನ ಒಳಗೊಂಡ ಕಾರ್ಯವಾಗಿದೆ. ನಾವು ತಕ್ಷಣ ಪ್ರಕ್ರಿಯೆ ಅಂತ ಕರೀತೇವೆ. ಯಾವುದು 4 ಅಂಶಗಳು ಅಂತ ಹೇಳಿದ್ರೆ, ಪರಿಕಲ್ಪನೆಯ ರಚನೆಯು ಹೇಗೆ ಆಗುತ್ತದೆ ಅಂತ ಏನಾದರೂ ಪ್ರಶ್ನೆ ಬಂದ್ರೆ, ಮಗುವಿನ ಮನಸ್ಸಿನಲ್ಲಿ ಪರಿಕಲ್ಪನೆಯು 4 ಅಂಶಗಳನ್ನು ಒಳಗೊಂಡು ಉಂಟಾಗುತ್ತದೆ ಅಥವಾ ರಚನೆಯಾಗುತ್ತದೆ, ಅಥವಾ 4 ಹಂತಗಳಲ್ಲಿ ರಚನೆಯಾಗುತ್ತದೆ. ಆ 4 ರಚನೆಗಳ ಹಂತಗಳು ಯಾವುವು ಅಂತ ಹೇಳಿದ್ರೆ, ಒಂದು ಅನುಭವ, ಅದನ್ನು ನಾವು ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಕರಿತೀವಿ. ಅನುಭವ, ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ಕರಿತೀವಿ. ಏನದು? ನಾನು ಆಗ್ಲೇ ಹೇಳಿದ ಸಂವೇದನೆ, ಅದು ಅರ್ಥಪೂರ್ಣ ಆದಾಗ ಪ್ರತ್ಯಕ್ಷ ಅನುಭವ ಆಗ್ತದೆ. ಆ ಪ್ರತ್ಯಕ್ಷ ಅನುಭವ ಇಂದ್ರಿಯಗಳು ನೋಡುವ, ಈಗ ಉದಾಹರಣೆಗೆ ನಾವೇನೋ ಕುಡಿಲಿಕ್ಕೆ ಕೊಡ್ತೇವೆ, ಸಿಹಿ ಇದೆಯಾ ಅಂತ ಹೇಳಿದ್ರೆ ಸಕ್ಕರೆ ಜಾಸ್ತಿ ಆಗಿದೆ ಅಂತ ಹೇಳ್ತೇವೆ, ಅಥವಾ ಪಾನಕ ಆದರೆ ಹುಳಿ ಆಗಿದೆ, ನಿಂಬೆಹಣ್ಣು ಜಾಸ್ತಿ ಆಗಿದೆ ಅಂತ ಹೇಳ್ತೀವಿ. ಯಾವುದ್ರ ಮೂಲಕ? ನಮ್ಮ ರಸನೇಂದ್ರಿಯಗಳ ಮೂಲಕ. ಇಂದ್ರಿಯಗಳು ಕಣ್ಣಿನಿಂದ ನೋಡುವ, ಕಿವಿಯಿಂದ ಕೇಳುವ, ಮೂಗಿನಿಂದ ವಾಸಿಸುವ, ಹಾಗೆಯೇ ನಾಲಿಗೆಯಿಂದ ರುಚಿ ನೋಡುವ, ಚರ್ಮದಿಂದ ಸ್ಪರ್ಶಿಸುವ ಕ್ರಿಯೆಗಳಿಂದ ಅನುಭವಗಳು ಉಂಟಾಗುತ್ತವೆ. ಅದಕ್ಕೆ ಡಾಕ್ಟರ್ ಮೇರಿಯಾ ಮಾಂಟೆಸೋರಿ ಅವರು ಹೇಳ್ತಾರೆ, ಇಂದ್ರಿಯಾನುಭವಗಳಲ್ಲಿರುವ ಇಂದ್ರಿಯಗಳಲ್ಲಿರುವ ದೋಷಗಳೇ ಮಕ್ಕಳ ಕಲಿಕೆಯ ಹಿಂದುಳಿಯುವಿಕೆಗೆ ಕಾರಣ. ಆದ್ದರಿಂದ ಮೊದಲು ನಾವು ಮಗುವಿನಲ್ಲಿರುವ ಇಂದ್ರಿಯಗಳಲ್ಲಿರುವ ದೋಷಗಳನ್ನು ಪತ್ತೆ ಹಚ್ಚಬೇಕು ಮತ್ತು ಅದನ್ನು ವೈದ್ಯಕೀಯ ಚಿಕಿತ್ಸೆ, ಔಷಧೋಪಚಾರದಿಂದ ನಿವಾರಣೆ ಮಾಡಿದರೆ ಮಗು ಕಲಿಕೆಯಲ್ಲಿ ಪ್ರಗತಿಯನ್ನು ಹೊಂದುತ್ತದೆ. ಹಾಗಾಗಿ ನಾವು ಮಕ್ಕಳಿಗೆ ಅದಕ್ಕೆ ಉಪಕರಣಗಳನ್ನು ತಯಾರಿಸಿ ಮಗುವಿಗೆ ಉಪಕರಣಗಳ ಮೂಲಕ, ಅನುಭವಗಳ ಮೂಲಕ ಕಲಿಸಬೇಕು. ಅದಕ್ಕೆ ನಾನು ಆಗಲೇ ಹೇಳಿದ್ದು ನೋಡಿ ಕಲಿ ಮಾಡಿ ತಿಳಿ. ಇದು ಮಗು ಆ ವಾಸನೆಯನ್ನು ಅನುಭವಿಸಬೇಕು, ರುಚಿಯನ್ನು ನೋಡಬೇಕು, ಸ್ಪರ್ಶದ ಜ್ಞಾನವನ್ನು ಪಡೆಯಬೇಕು, ಕಣ್ಣಿನಿಂದ ಚಿತ್ರವನ್ನು ನೋಡಬೇಕು ಅಥವಾ ವಸ್ತುವನ್ನು ನೋಡಬೇಕು. ಹಾಗಾಗಿ ಕಣ್ಣಿನಿಂದ ನೋಡುವ, ಕಿವಿಯಿಂದ ಕೇಳುವ, ಮೂಗಿನಿಂದ ವಾಸಿಸುವ, ನಾಲಿಗೆಯಿಂದ ರುಚಿ ನೋಡುವ, ಚರ್ಮದಿಂದ ಸ್ಪರ್ಶ ಗುಣವನ್ನು ಪಡೆಯೋದ್ರ ಮೂಲಕ ಅನುಭವವನ್ನು ಪಡೆಯಬೇಕು. ಯಾವ ಮಗು ಸ್ಪಷ್ಟವಾದ ಅನುಭವವನ್ನು ಪಡಿತದೋ ಆ ಮಗುವಿಗೆ ಜ್ಞಾನದ ಪರಿಕಲ್ಪನೆ ಉಂಟಾಗ್ತದೆ ಅನ್ನೋದು ಎಕ್ಸ್ಪೀರಿಯನ್ಸ್. ಮಗು ಈಗ ಬಿಸಿಯಾದ ರೊಟ್ಟಿಯನ್ನು ಬಿಟ್ಟರೆ ಕೈ ಸುಡುತ್ತೆ ಅಂತೇಳಿ ಕೈ ತಗೊಳ್ಳುತ್ತೆ, ಸುಡುತ್ತದೆ ಅಂತ ಎತ್ತಿ ಹಾಕುತ್ತೆ ಬಿಸಿ ರೊಟ್ಟಿಯನ್ನು. ಹಾಗಾದರೆ ಬಿಸಿ ಸುಡುತ್ತದೆ, ಬೆಂಕಿ ಸುಡುತ್ತದೆ ಅನ್ನುವ ಜ್ಞಾನ ಅನುಭವದಿಂದ ಆಗ್ತದೆ. ಗಮನಿಸಿ. ಎರಡನೇದು ಸಾರಾಂಶೀಕರಣ. ಅದನ್ನು ನಾವು ಇಂಗ್ಲಿಷಲ್ಲಿ ಅಬ್ಸ್ಟ್ರಾಕ್ಷನ್ ಅಂತ ಹೇಳ್ತೇವೆ. ಅಬ್ಸ್ಟ್ರಾಕ್ಷನ್, ಅಬ್ಸ್ಟ್ರಾಕ್ಷನ್ ಅಂತ ಹೇಳ್ತೇವೆ. ಅಬ್ಸ್ಟ್ರಾಕ್ಷನ್, ಸಾರಾಂಶೀಕರಣ ಅಂದ್ರೆ ನಾನಾಗಲೇ ಹೇಳಿದೆ, ಒಂದು ನಮ್ಮ ಮನೆಯ ನಾಯಿಯನ್ನ ಮಗುವಿಗೆ ಎದುರಿಗೆ ನಿಲ್ಲಿಸಿಕೊಂಡು ಅಥವಾ ನಾಯಿಯ ಚಿತ್ರವನ್ನು ಇಟ್ಕೊಂಡು, ಮಗು ನಾಯಿಗೆ 4 ಕಾಲುಗಳಿವೆ, ಒಂದು ಬಾಲ ಇದೆ. ಆ ಬಾಲ ನೆಟ್ಟಗಿರಬಹುದು ಅಥವಾ ಬಾಗಿರಬಹುದು, ಅದು ಉದ್ದವಿರಬಹುದು, ಗಿಡ್ಡವಿರಬಹುದು. ಹಾಗೆಯೇ ಅದಕ್ಕೆ ಒಂದು ಬಾಯಿ ಇದೆ. ಬಾಯಿ ತೆರೆದು ನೋಡಿದರೆ ಅದರೊಳಗೆ ನಾಲಿಗೆ ಇರ್ತದೆ, ಹಲ್ಲುಗಳಿರ್ತದೆ, 2 ಚಿಕ್ಕ ಕಣ್ಣುಗಳು 2 ಭಾಗದಲ್ಲಿರ್ತದೆ, ಕಿವಿಗಳಿರ್ತದೆ. ಹಾಗೆಯೇ ಅದರ ಧ್ವನಿ ಹೀಗಿರ್ತದೆ, ಅದರ ಆಹಾರ ಇದು, ಅದರ ಸಂತಾನೋತ್ಪತ್ತಿ ಹೇಗೆ ಆಗ್ತದೆ, ಎಲ್ಲವನ್ನ ಬಿಡಿಸಿ ಅದನ್ನು ಭಾಗಗಳನ್ನು ಪ್ರತ್ಯೇಕಗೊಳಿಸಿ ಹೇಳಿದೆ. ಗುಣಗಳನ್ನು ಕೈಬಿಟ್ಟು ಬಹಳಷ್ಟು ಸನ್ನಿವೇಶಗಳಲ್ಲಿ ಅನುಭವಿಸಿ ಸಾಮಾನ್ಯ ಅಂಶಗಳನ್ನು ಶೋಧಿಸುವ ಕ್ರಿಯೆ. ನಮ್ಮ ಮನೆಯಲ್ಲಿ ಮಗುವಿನ ದೇಹದ ಶರೀರದ ಭಾಗಗಳನ್ನು ನಾವು ಎಕ್ಸ್ಪ್ಲೇನ್ ಮಾಡಿದರೆ ಅದೇ ಎಕ್ಸ್ಪ್ಲನೇಷನ್ಗೆ ಹೊಂದುವಂತಹ ಅಂಗಾಂಗಗಳು ಬೇರೆ ಮನೆಯ ನಾಯಿಗಳಿದ್ರೆ ಆಗ ಅದು ನಾಯಿಯನ್ನು ಗುರುತಿಸುತ್ತದೆ. ಬೀದಿಯಲ್ಲಿರುವ ನಾಯಿಯನ್ನು ನೋಡಿ ನಿಮ್ಮ ಮನೆಯಲ್ಲಿ ಹೇಳಿದ ನಾಯಿಯ ಶರೀರದ ಅಂಗಾಂಗಗಳು ಅದಕ್ಕೂ ಇದ್ರೆ
ಅಬ್ಸ್ಟ್ರಾಕ್ಷನ್ ಅಥವಾ ಸಾರಾಂಶೀಕರಣ ಅಂದರೆ ವಿವಿಧ ಭಾಗಗಳನ್ನು, ವಿವಿಧ ಅಂಗಾಂಗಗಳನ್ನು, ಅದರ ದೇಹದ ರಚನೆಯನ್ನು, ಅದರ ಆಹಾರ ಪದ್ಧತಿಯನ್ನು, ಅದರ ಸಂತಾನೋತ್ಪತ್ತಿಯ ವಿಧಾನವನ್ನು ಇವೆಲ್ಲವನ್ನ ಸಾರಾಂಶೀಕರಣಗೊಳಿಸುವಂತಹ, ಒಟ್ಟುಗೂಡಿಸುವಂತಹ ಕ್ರಿಯೆ. ನಂತರ ಮೂರನೇದು ಸಾಮಾನ್ಯೀಕರಣ. ಸಾಮಾನ್ಯೀಕರಣ, ಜನರಲೈಸೇಷನ್. ಜನರಲೈಸೇಷನ್ ನಿಮ್ಮ ಮನೆಯಲ್ಲಿ ಏನು ನಾಯಿಯ ಬಗ್ಗೆ ತಿಳ್ಕೊಂಡಿರುತ್ತಲ್ಲ ಆ ಮಗು ಇನ್ನೊಂದು ಊರಿಗೆ ಹೋದ್ರು ಆ ತನಗೆ ಗೊತ್ತಿರುವಂತಹ ಈ ಅಬ್ಸ್ಟ್ರಾಕ್ಷನ್ ಅಥವಾ ಸಾರಾಂಶೀಕರಣವನ್ನ ಬೇರೊಂದು ಊರಿಗೆ ಹೋದಾಗ, ಬೇರೊಂದು ಮನೆಗೆ ಹೋದಾಗ ಅಲ್ಲಿರುವ ನಾಯಿ ಪ್ರಾಣಿಯನ್ನು ನೋಡಿ ಇದು ನಾಯಿ ಅಂತ ಹೇಳಿ ಅದು ಅಪ್ಲೈ ಮಾಡ್ತದೆ, ಜನರಲೈಸೇಷನ್ ಮಾಡ್ತದೆ ಅಂತ ಹೇಳ್ತೇವೆ. ಪೂರ್ವಾನುಭವಗಳಿಂದ ಈ ಹಿಂದೆ ತಮ್ಮ ಮನೆಯಲ್ಲಿ ನಾಯಿ ನೋಡಿದೆ, ಬೀದಿಯಲ್ಲಿ ನಾಯಿ ನೋಡಿದೆ, ಇನ್ನೊಂದು ಮನೆಯಲ್ಲಿ ನಾಯಿ ನೋಡಿದೆ, ಬೇರೆಯವರಿಗೆ ಊರಿಗೆ ಹೋದಾಗಲೂ ಅದನ್ನು ನಾವು ಪೂರ್ವಾನುಭವಗಳಿಂದ ಗ್ರಹಿಸಿರುವ ವಸ್ತು ವಿಷಯಗಳಲ್ಲಿನ ಸಾಮಾನ್ಯ ಅಂಶಗಳನ್ನು ಗುರುತಿಸಿ ವಿಸ್ತೃತಗೊಳಿಸುವಂಥ ಕ್ರಿಯೆಯನ್ನೇ ನಾವು ಜನರಲೈಸೇಷನ್, ಸಾಮಾನ್ಯೀಕರಣ ಅಂತ ಹೇಳಿ ಕರಿತೀವಿ. ಅಮೂರ್ತ ಜ್ಞಾನವು ಅಸಂಖ್ಯಾತ ಸನ್ನಿವೇಶ ವಸ್ತುಗಳೊಂದಿಗೆ ಪರೀಕ್ಷಿಸಿ ಭಾವರೂಪಣವನ್ನು ಸ್ಪಷ್ಟೀಕರಣಗೊಳಿಸಿ ಸಾಮಾನ್ಯೀಕರಣಗೊಳಿಸುವುದು ಜನರಲೈಸೇಷನ್. ಈಗ ಮನುಷ್ಯನ ಶರೀರ ರಚನೆ ಅಂತ ಹೇಳಿದ್ರೆ ಆ ಒಬ್ಬ ಮನುಷ್ಯನ ಚಿತ್ರವನ್ನು ಬರೆದು ಅದರ ಪಾದಗಳು, ಮೊಣಕಾಲು, ತೊಡೆ, ಸೊಂಟ, ದೇಹ, ಎರಡು ಕೈಗಳು, ಭುಜಗಳು, ಹಸ್ತಗಳು, ಹಸ್ತಗಳಲ್ಲಿನ ಬೆರಳುಗಳು, ತಲೆ, ತಲೆಯ ಭಾಗದ ಹಣೆ, ಹಣೆಯ ಕೆಳಗಿನ ಉಬ್ಬು, ಉಬ್ಬಿನ ಕೆಳಗಿನ ಕಣ್ಣು, ಕಣ್ಣಿನ ಕೆಳಗಿನ ಮೂಗು, ಮೂಗಿನ ಕೆಳಗಿನ ಬಾಯಿ, ಇವೆಲ್ಲ ಒಂದು ಚಿತ್ರದ ಪರಿಕಲ್ಪನೆಯನ್ನು ಮಾಡಿ ಸಾಮಾನ್ಯೀಕರಣಗೊಳಿಸಿದ್ರೆ ಅದನ್ನ ನಾವು ಸಾಮಾನ್ಯೀಕರಣ ಅಂತ ಹೇಳಿ ಕರಿತೇವೆ. ನಾಲ್ಕನೇದು ವಿಶ್ಲೇಷಣೆ. ವಿಶ್ಲೇಷಣೆ ಅದನ್ನು ನಾವು ಇಂಗ್ಲಿಷಲ್ಲಿ ಅನಾಲಿಸಿಸ್ ಅಂತ ಹೇಳಿ ಕರಿತೇವೆ. ಅನಾಲಿಸಿಸ್. ಈಗ ನಾಯಿಯನ್ನ ಮಗು ನೋಡಿದೆ, ಅನೇಕ ನಾಯಿಗಳನ್ನು ನೋಡಿದೆ. ಬೀದಿ ನಾಯಿ ನೋಡಿದೆ, ಪಕ್ಕದ ಮನೆ ನಾಯಿ ನೋಡಿದೆ, ಇನ್ನೊಂದು ಮನೆ ನಾಯಿನು, ಇನ್ನೊಂದು ಊರಲ್ಲಿ ಹೋದಾಗ ನಾಯಿಗಳನ್ನು ನೋಡಿದೆ. ಆದರೆ ನಾಯಿಯನ್ನ